ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನೀವೇನಾದ್ರೂ ಬಜೆಟ್ ಅಲ್ಲಿ ಅದನ್ನು ಅಂಡರ್ 1500 ರೂಪೀಸ್ ಅಲ್ಲಿ ಒಳ್ಳೆ TWS ವಿತ್ ಪ್ರೀಮಿಯಂ ಲುಕಿಂಗ್, ಕಾಂಪ್ಯಾಕ್ಟ್ ಆಗಿರ್ಬೇಕು, ಹಾಗೆ ಆಡಿಯೋ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿರ್ಬೇಕು ಅಂತ ನೋಡ್ತಿದ್ರೆ ನಾಯ್ಸ್ ಅವರು ಈ 24 ಜೂನ್ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ನಾಯ್ಸ್ ಬಡ್ಸ್ ವರ್ವ್ ಅಂತ ಈ TWS ನ ಲಾಂಚ್ ಮಾಡ್ತಿದ್ದಾರೆ. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಆಡಿಯೋ ಕ್ವಾಲಿಟಿ ಹೇಗಿದೆ, ಇದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇಂತ ವೇಟ್ ಮಾಡೋದು, ಲೆಟ್ಸ್ roll up the intro and let us make this unboxing more interesting. ಫ್ರೆಂಡ್ಸ್, ನಮ್ಮ ಚಾನಲ್ ಅಲ್ಲಿ ಒಂದು ಗಿವ್ ಅವೇ ಮಾಡಿ ತುಂಬಾ ದಿನನೇ ಆಗಿತ್ತು. ಸೊ ಇವತ್ತು ನಾನು ಯಾಕೊಂದು ಗಿವ್ ಅವೇ ಮಾಡಬಾರ್ದು ಅಂತ ಪ್ಲಾನ್ ಮಾಡಿದ್ದೀನಿ. ರೀಸೆಂಟ್ಲಿ ನಮ್ಮ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಲ್ಟ್ ಏರ್ ಪ್ಲಗ್ಸ್ ನ ನಾನು ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೂಡ ಕೊಟ್ಟಿದ್ದೆ. ಇವತ್ತು ನಾನು ಈ ಸಾಲ್ಟ್ ಏರ್ ಪ್ಲಗ್ಸ್ ನ ಗಿವ್ ಅವೇ ಮಾಡ್ತಾ ಇದ್ದೀನಿ. ಗಿವ್ ಅವೇ ಪ್ರೊಸೀಜರ್ ಅಂತೂ ತುಂಬಾನೇ ಸಿಂಪಲ್. ಜಸ್ಟ್ ನೀವು ಕನ್ನಡ ಅನ್ಬಾಕ್ಸ್ ವಿಡಿಯೋಸ್ನೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಗೆ ಯಾಕೆ ಏರ್ ಪ್ಲಗ್ಸ್ ಬೇಕು ಅಂತ ಕಮೆಂಟ್ ಮಾಡಬೇಕು. ದ ಬೆಸ್ಟ್ ಕಮೆಂಟ್ ನಾನು ಚೂಸ್ ಮಾಡ್ತೀನಿ. ಅದ್ರ ಜೊತೆಗೆ ನೀವು ಶೇರ್ ಮಾಡಿರೋ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿರೋ ಸ್ಕ್ರೀನ್ ಶಾಟ್ ನ ಕೂಡ ನಾನು ಕಳಿಸಿ ದ ಬೆಸ್ಟ್ ಕಮೆಂಟ್ ನ ಚೂಸ್ ಮಾಡಿ ನಾನು ಗಿವ್ ಅವೇ ವಿನ್ನರ್ ನ ಅನೌನ್ಸ್ ಮಾಡ್ತೀನಿ. ಆಲ್ ದಿ ಬೆಸ್ಟ್, ಪಾರ್ಟಿಸಿಪೇಟ್ ಮಾಡಿ. ಇನ್ನ ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು, ಬರ್ಡ್ಸ್ ವರ್ವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಅವರು ಲಿಸ್ಟ್ ಡೌನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ನಾವು ರಿಷಬ್ ಪಂತ್ ನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಮಗೆ ಪ್ರೌಡ್ಲಿ ಡಿಸೈನ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನ ಈ TWS ನ ಬಾಕ್ಸ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಪ್ರೈಸ್ ಬಂದು 3999 ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 1199 ಗೆ ಈ TWS ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ ಫಾರ್ 1499. ನೀವೇನಾದ್ರೂ ಈ TWS ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಅಂದ್ರೆ 24 ಜೂನ್ ಪರ್ಚೇಸ್ ಮಾಡಿ. ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ TWS ಅವೈಲೇಬಲ್ ಇದೆ. ಹೆವಿ ಡಿಸ್ಕೌಂಟ್ ನ ಅವೈಲ್ ಮಾಡಿ. ಇನ್ನು ಈ TWS ಬಂದು ನಮಗೆ 3 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ಕ್ಲೌಡ್ ವೈಟ್ ಇದೆ. ಸೊ ಬನ್ನಿ ಈಗ ಪ್ಯಾಕೇಜ್ ಓಪನ್ ಮಾಡೋಣ, ಇಯರ್ಬಡ್ಸ್ ಹೇಗಿದೆ ಅಂತ ನೋಡೋಣ. ಎಸ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ನ ನೋಡಬಹುದು ನಾವು. ಇದು ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ ನಾಯ್ಸ್ ಅವರ ಈ TWS ಕೇಸ್ ನ ನೋಡಬಹುದು. ಕೇಸ್ ಆಮೇಲೆ ಬರೋಣ. ಪ್ಯಾಕೇಜ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಎಕ್ಸ್ಟ್ರಾ ಪೇರ್ ಆಫ್ ಸಿಲಿಕಾನ್ ಟಿಪ್ಸ್ ನ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಕೇಬಲ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ನಾಯ್ಸ್ ಮೇಕರ್ ಸ್ಟಿಕ್ಕರ್ಸ್ ನ ನೋಡಬಹುದು. ರಿಜಿಸ್ಟರ್ ಯುವರ್ ವಾರಂಟಿ ಕಾರ್ಡ್, ನಾಯ್ಸ್ ವಿ ಆರ್ ಗ್ರೇಟ್ಫುಲ್ ಅಂಡ್ ಯೂಸರ್ ಮ್ಯಾನ್ಯುಯಲ್ ನ ಕೊಟ್ಟಿದ್ದಾರೆ. ಹೇಗೆ ಈ TWS ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ನಮ್ಗೆ ಇರೋ ಕೊಟ್ಟಿರ್ತಾರೆ. ಇನ್ನು ಈ TWS ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ನ ಹತ್ರ ಕ್ಲೌಡ್ ವೈಟ್ ಕಲರ್ ಇದೆ. ಸೀರಿಯಸ್ಲಿ ಕಲರ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ, ಎಲಿಗೆಂಟ್ ಆಗಿದೆ, ಸ್ಟೈಲಿಶ್ ಆಗಿ ಕಾಣ್ತಿದೆ. ಅಂಡ್ ಕೇಸ್ ಕೂಡ ಅಷ್ಟೇ ತುಂಬಾನೇ ಲೈಟ್ ವೇಟ್ ಆಗಿದೆ, ಕಾಂಪ್ಯಾಕ್ಟ್ ಆಗಿದೆ, ಈಸಿ ಟು ಕ್ಯಾರಿ ಅಂತಾನೆ ಹೇಳ್ಬೋದು. ನನಗೆ ಇದ್ರಲ್ಲಿ ತುಂಬಾ ಏನ್ ಗೊತ್ತಾ ಇಷ್ಟ ಆಗಿತ್ತು, ಇದ್ರ ಇಯರ್ಬಡ್ಸ್ ಡಿಸೈನ್ ನೀವು ನೋಡ್ಬೇಕು. ಸೀರಿಯಸ್ಲಿ ಈ ಬಜೆಟ್ ಗೆ ಅವರು ಈ ತರ ಪ್ರೀಮಿಯಂ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ, ವಿಚ್ ಇಸ್ ಆಕ್ಚುಲಿ ವೆರಿ ಗುಡ್ ಅಂತಾನೆ ಹೇಳ್ಬೋದು, ಹೈಲೈಟ್ ಅಂತಾನೆ ಹೇಳ್ಬೋದು. ಸೊ ನಾಯ್ಸ್ ಆಕ್ಚುಲಿ ಇತ್ತೀಚೆಗೆ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್ ನ ಅಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಅವ್ರು ಲಾಂಚ್ ಮಾಡ್ತಿದ್ದಾರೆ. ಕೀಪ್ ಇಟ್ ಅಪ್ ನಾಯ್ಸ್. ಇನ್ನ ನಾಯ್ಸ್ ಬಡ್ಸ್ ವರ್ವ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ಕೇಸ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿದೆ. ಇದು ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಫಿನಿಶಿಂಗ್ ಕೂಡ ಅಷ್ಟೇ ನಮಗೆ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು ನಾವು LED ಲೈಟ್ ಇಂಡಿಕೇಟರ್ ನ ನೋಡಬಹುದು, ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಕೆಳಗಡೆ ಬಂದು ನಮಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಹಿಂಜಸ್ ಕೂಡ ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಮೆಕಾನಿಸಮ್ ಕೂಡ ಅಷ್ಟೇ ಈ ತರ ಓಪನ್ ಆಗುತ್ತೆ ನಮ್ಗೆ. ಅಂಡ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ ಲೆಫ್ಟ್ ಅಂಡ್ ರೈಟ್ ಅಂತ ಬರ್ದಿರೋದನ್ನ ಮೆನ್ಷನ್ ಮಾಡಬಹುದು. ಅಂಡ್ ಆಲ್ರೆಡಿ ನಿಮ್ಗೆ ಇಯರ್ಬಡ್ಸ್ ಬಗ್ಗೆ ಹೇಳಿದ್ದೆ. ಸೀರಿಯಸ್ಲಿ ಇಯರ್ಬಡ್ಸ್ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮಗೆ ಈ ಬಜೆಟ್ ಅಲ್ಲಿ ಪ್ರೀಮಿಯಂ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ. ಅಂಡ್ ಇಯರ್ಬಡ್ಸ್ ನ ನಮಗೆ ಸಿಲಿಕಾನ್ ಟಿಪ್ಸ್ ನೋಡೋದಕ್ಕೆ ಈ ತರ ಇದೆ. ಎಕ್ಸಾಕ್ಟ್ಲಿ ಇಯರ್ಬಡ್ಸ್ ಗೆ ಮ್ಯಾಚ್ ಆಗೋ ತರನೇ ನಮಗೆ ಸಿಲಿಕಾನ್ ಟಿಪ್ಸ್ ನ ಕೂಡ ಕೊಟ್ಟಿದ್ದಾರೆ. ಈಚ್ ಇಯರ್ಬಡ್ ಅಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ನ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ENC ಕೂಡ ಇದು ಸಪೋರ್ಟ್ ಮಾಡುತ್ತೆ. ಇನ್ನು ಈ TWS ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದ್ರಲ್ಲಿ ನಮಗೆ 10mm ಡ್ರೈವರ್ಸ್ ನ ಕೊಟ್ಟಿದ್ದಾರೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ. ಆರಾಮಾಗಿ ನಮಗೆ ಪೇರಿಂಗ್ ಕೂಡ ಅಷ್ಟೇ ಸೂಪರ್ ಹೈಪರ್ ಸಿಂಕಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಇದ್ರಲ್ಲಿ ನಮಗೆ ಗೇಮಿಂಗ್ ಮೋಡ್ ಕೂಡ ಕೊಟ್ಟಿದ್ದಾರೆ. ಲೇಟೆನ್ಸಿ ಬಂದು ಜಸ್ಟ್ ನಮಗೆ 40 ms ವರೆಗೂ ಇದೆ. ಇದರಿಂದ ನಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಚೆನ್ನಾಗಿರುತ್ತೆ. ಅಂಡ್ ಇದ್ರಲ್ಲಿ ನಮಗೆ IPX5 ವಾಟ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇದೆ. ಇನ್ನು ಈ TWS ನ ನಾವು ಕಂಪ್ಲೀಟ್ಲಿ ಚಾರ್ಜ್ ಮಾಡಿದ್ರೆ ನಮಗೆ 45 ಅವರ್ಸ್ ವರೆಗೂ ಪ್ಲೇ ಟೈಮ್ ಬರುತ್ತೆ. ಇದು ಇನ್ಸ್ಟಾ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಜಸ್ಟ್ 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಸಾಕು, ನಮಗೆ 150 ಮಿನಿಟ್ಸ್ ವರೆಗೂ ಪ್ಲೇ ಟೈಮ್ ಇದೆ. ಸೊ ಬನ್ನಿ ಈಗ ಇಯರ್ಬಡ್ಸ್ ನ ವೇರ್ ಮಾಡೋಣ, ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ.
ಸೊ ಕಂಪ್ಲೀಟ್ಲಿ ಈಗ ವೇರ್ ಮಾಡಿದೀನಿ. ಒನ್ಸ್ ವೇರ್ ಮಾಡಿದ ತಕ್ಷಣ ಆಚೆ ಕಡೆ ನಾಯ್ಸ್ ಎಲ್ಲ ಫಾರ್ ಎಕ್ಸ್ಟೆಂಡ್ ಬ್ಲಾಕ್ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಈ ಇಯರ್ಬಡ್ಸ್ ಅಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ಕೊಟ್ಟಿರೋದ್ರಿಂದ ಇದು ENC ಕೂಡ ಸಪೋರ್ಟ್ ಮಾಡುತ್ತೆ. ಎಸ್, ನಾನು ಎಷ್ಟೇ ತಲೆ ಅಲ್ಲಾಡಿಸಿದ್ರು ಅದು ಬೀಳ್ತಾನೆ ಇಲ್ಲ. ಆರಾಮಾಗಿ ನಾವು ಇಯರ್ಬಡ್ಸ್ ನ ವೇರ್ ಮಾಡ್ಕೊಂಡು ವರ್ಕ್ಔಟ್ ಅಥವಾ ಎನಿ ಕೈಂಡ್ ಆಫ್ ಎಕ್ಸರ್ಸೈಸ್ ಕೂಡ ಈಸಿಲಿ ಮಾಡ್ಬೋದು. ಯಾವುದೇ ಒಂದು ತೊಂದರೆ ಇರೋದಿಲ್ಲ, ಬೀಳುತ್ತೆ ಅನ್ನೋ ಭಯ ಕೂಡ ಇಲ್ಲ. ಅಂಡ್ ಈ ಇಯರ್ಬಡ್ಸ್ ಅಲ್ಲಿ ನಮಗೆ ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ. ಐಪರ್ ಸಿಂಕ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಈಸಿಯಾಗಿ ಪೇರ್ ಆಗುತ್ತೆ. ಪೇರಿಂಗ್ ಪ್ರೊಸೆಸ್ ಅಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಸೊ ಬನ್ನಿ ಈಗ ಕೆಲವೊಂದು ಸಾಂಗ್ಸ್ ನ ಇಯರ್ಬಡ್ಸ್ ಅಲ್ಲಿ ಕೇಳೋಣ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಫ್ರೆಂಡ್ಸ್, ಈ TWS ಅಲ್ಲಿ ನಾನು ಸಿಕ್ಕಾಪಟ್ಟೆ ಸಾಂಗ್ಸ್ ಗಳನ್ನ ಕೇಳಿದೆ. ಇದ್ರಲ್ಲಿ ನಮಗೆ 10mm ಡ್ರೈವರ್ ಕೊಟ್ಟಿರೋದ್ರಿಂದ ಆಡಿಯೋ ಕ್ವಾಲಿಟಿ ಎಲ್ಲ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ನಮಗೆ ವೋಕಲ್ ಕ್ಲಾರಿಟಿ ಆಗಿರ್ಬೋದು, ಆಡಿಯೋ ಕ್ವಾಲಿಟಿ ಆಗಿರ್ಬೋದು, ಟ್ರೈಬಲ್ ಅಂಡ್ ಬೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಈ TWS ನ ನಾಯ್ಸ್ ಅವರು ಬಜೆಟ್ ಅಲ್ಲಿ ಲಾಂಚ್ ಮಾಡ್ತಿದ್ರು, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಂಡ್ ನೀವೇನಾದ್ರೂ ನಂತರನೇ ಮ್ಯೂಸಿಕ್ ಲವರ್ಸ್ ಆದ್ರೆ ಡೆಫಿನೆಟ್ಲಿ ಬಜೆಟ್ ಅಲ್ಲಿ ಸಿಗುವ TWS ನ ಪರ್ಚೇಸ್ ಮಾಡಿ, ರಿಗ್ರೆಟ್ ಅಂತೂ ಆಗೋದಿಲ್ಲ. ತುಂಬಾನೇ ಚೆನ್ನಾಗಿದೆ. ಇನ್ನು TWS ನ ಟಚ್ ಕಂಟ್ರೋಲ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಏನೆಲ್ಲ ಟಚ್ ಕಂಟ್ರೋಲ್ಸ್ ಇದೆ ಅದು ನಾನು ಡಿಸ್ಪ್ಲೇ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಬಹುದು. ನನಗೆಲ್ಲೂ ಟಚ್ ಕಂಟ್ರೋಲ್ಸ್ ಎಲ್ಲ ಇಶ್ಯೂ ಆಯ್ತು ಅಂತ ಅನ್ಸಿಲ್ಲ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಸಾಕು, ಈ ಟಚ್ ಕಂಟ್ರೋಲ್ಸ್ ಎಲ್ಲ ಸ್ಮೂತ್ ಅಂಡ್ ಎಫಿಷಿಯಂಟ್ ಆಗಿ ವರ್ಕ್ ಆಯ್ತು ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಈ TWS ಅಲ್ಲಿ ನಮಗೆ ಗೇಮಿಂಗ್ ಮೋಡ್ ಕೂಡ ಕೊಟ್ಟಿದ್ದಾರೆ. ಈ ಗೇಮಿಂಗ್ ಮೋಡ್ ನ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಲೆಫ್ಟ್ ಇಯರ್ಬಡ್ಸ್ ನ ಸ್ಟೆಮ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ನಮಗೆ ವಿ ಫೈಟ್ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಆಗ ಅದು ಗೇಮಿಂಗ್ ಮೋಡ್ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಅಂಡ್ ಇದ್ರಲ್ಲಿ ನಮಗೆ ಗೇಮಿಂಗ್ ಮೋಡ್ ಅಲ್ಲಿ ಲೇಟೆನ್ಸಿ ಬಂದು ಜಸ್ಟ್ 40 ms ಇರೋದ್ರಿಂದ ನಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಚೆನ್ನಾಗಿರುತ್ತೆ. ಸೌಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಕ್ಲಿಯರ್ ಅಂಡ್ ಲೌಡ್ ಆಗಿ ಕೇಳಿಸುತ್ತೆ. ಅಂಡ್ ಈ ಗೇಮಿಂಗ್ ಮೋಡ್ ಎಕ್ಸಿಟ್ ಆಗೋಕ್ಕೂ ಅಷ್ಟೇ, ಮತ್ತೆ ಲೆಫ್ಟ್ ಇಯರ್ಬಡ್ಸ್ ನ ಸ್ಟೆಮ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ಗೇಮ್ ಓವರ್ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಆಗ ನಾವು ಗೇಮಿಂಗ್ ಮೋಡ್ ಇಂದ ಎಕ್ಸಿಟ್ ಆಗಿದೀವಿ ಅಂತ ಅರ್ಥ. ಈ ವಿಡಿಯೋನ ಆಡಿಯೋ ಬಂದು ನಾಯ್ಸ್ ಬಡ್ಸ್ ವರ್ವ್ ಮೈಕಲ್ ರೆಕಾರ್ಡ್ ಆಗ್ತಾ ಇರೋದು. ಆಡಿಯೋ ಕ್ವಾಲಿಟಿ ಎಲ್ಲ ಹೇಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವೇನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಇದೇ ತರ ಸಪೋರ್ಟ್ ಮಾಡಿ. ಹಾಗೆ ಗಿವ್ ಅವೇ ಕೂಡ ಪಾರ್ಟಿಸಿಪೇಟ್ ಮಾಡಿ, ಇಯರ್ ಬಡ್ಸ್ ನ ವಿನ್ ಆಗಿ. ಆಲ್ ದ ಬೆಸ್ಟ್. ಓವರ್ ಆಗಿ ನಾಯ್ಸ್ ಬಡ್ಸ್ ವರ್ವ್ TWS ನ ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಫ್ರೆಂಡ್ಸ್, ಸೀರಿಯಸ್ಲಿ ನೀವೇನಾದ್ರೂ ಅಂಡರ್ 1500 rupees ಅಲ್ಲಿ ಬಜೆಟ್ ಅಲ್ಲಿ ಒಳ್ಳೆ TWS ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ನಮಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ನೋಡೋದಕ್ಕೂ ಅಷ್ಟೇ ಸಖತ್ತು ಪ್ರೀಮಿಯಂ ಇದೆ. ಎಸ್ಪೆಷಲಿ ನಮಗೆ ಈ ಪ್ರೀಮಿಯಂ ಕ್ರೋಮ್ ಫಿನಿಶ್ ಇದೆಲ್ಲ ನೋಡೋದಕ್ಕೆ ಲುಕ್ ಚೇಂಜ್ ಮಾಡಿದೆ, ವಿಚ್ ಇಸ್ ಆಕ್ಚುಲಿ ಹೈಲೈಟೆಡ್ ಅಂತಾನೆ ಹೇಳ್ಬೋದು. ನಮಗೆ ಇದರಲ್ಲಿ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ, ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಂಗೆ ಎಲ್ಲ ಕ್ರೇಜಿ ಆಗಿದೆ, ಟ್ರೆಬಲ್ ಚೆನ್ನಾಗಿದೆ, ಅಂಡ್ ಎಸ್ಪೆಷಲಿ ಬೇಸ್ ಕೂಡ ಅಷ್ಟೇ ಸೂಪರ್ ಆಗಿದೆ. ಈ ಬಜೆಟ್ ಅಲ್ಲಿ ಇಷ್ಟೆಲ್ಲ ಫೀಚರ್ಸ್ ನಾವು ಈ TWS ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ ಈ TWS ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. 24th June ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ TWS ನ ಲಾಂಚ್ ಮಾಡ್ತಿದ್ದಾರೆ. ಪರ್ಚೇಸ್ ಮಾಡಿ, ಹೇಗಿದೆ ನಿಮ್ಮ ಆಡಿಯೋ ಕ್ವಾಲಿಟಿ ಅಥವಾ ನಿಮ್ಮ ಆಡಿಯೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಸಾಲ್ಟ್ ಇಯರ್ಬಡ್ಸ್ ಗಿವ್ ಅವೇ ಕೂಡ ಮಾಡ್ತಾ ಇದೀನಿ, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿ, TWS ನ ವಿನ್ ಆಗಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.